ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಎಂದಿನಂತೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಂಧರ ಒಕ್ಕೂಟದ ಕಾರ್ಯಚಟುವಟಿಕೆಗಳು ಹಾಗೂ ಸೇವಾ ಸೌಲಭ್ಯಗಳು ಈ ವಿಷಯದ ಕುರಿತು ಮಾತನಾಡಲು ಹಾಗೂ ಒಂದಷ್ಟು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ರಾಷ್ಟ್ರೀಯ ಅಂಧರ ಒಕ್ಕೂಟದ ಯುವ ಕಾರ್ಯದರ್ಶಿಗಳಾದಂತಹ ಬೆಂಗಳೂರಿನ ಶ್ರೀಯುತ ವಿಕ್ಟರ್ ವೀರೇಶ್ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ರಾಷ್ಟ್ರೀಯ ಅಂಧರ ಒಕ್ಕೂಟದ ಕಾರ್ಯಚಟುವಟಿಕೆಗಳು ಹಾಗೂ ಒಕ್ಕೂಟದ ಮುಖಾಂತರ ಅಂಧರಿಗೆ ಸಿಗುವಂಥ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ವೀರೇಶ್ ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ತೆ ಸರ್. ನಮಸ್ತೆ ಎಲ್ಲ ಕೇಳುಗರಿಗೂ ನಮಸ್ಕಾರ ಸರ್. ಮೊದಲಿಗೆ ಭಾಳ ಸಂತೋಷ, ಈ ದಿನದ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು ಮತ್ತು ರಾಷ್ಟ್ರೀಯ ಅಂಧರ ಒಕ್ಕೂಟದ ಒಂದಷ್ಟು ಸಮಗ್ರ ಮಾಹಿತಿಯನ್ನು ಹಾಗೆಯೇ ಅಲ್ಲಿ ಸಿಗುವಂಥ ಸೇವಾ ಸೌಲಭ್ಯಗಳ ಕುರಿತು ಒಂದಷ್ಟು ಅರಿವನ್ನು ನಮ್ಮ ಕೇಳುಗರಲ್ಲಿ ತಾವು ಮೂಡಿಸಲಿಕ್ಕೆ ಬಂದಿರುವಂಥದ್ದು ಭಾಳ ಹೆಮ್ಮೆಯ ವಿಚಾರ ಸರ್. ಸರ್, ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ ಸರ್. ಸರ್, ನನ್ನ ಹೆಸರು ವಿಕ್ಟರ್ ವೀರೇಶ್ ಅಂತ. ನಾನು ಮೂಲತಃ ದಾವಣಗೆರೆಯವನು. ನಾನು ಇವಾಗ ಪ್ರಸ್ತುತ ಬೆಂಗಳೂರಿನಲ್ಲಿ ರೈಲ್ವೆ ಇಲಾಖೆಯಲ್ಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ರಾಷ್ಟ್ರೀಯ ಅಂಧರ ಒಕ್ಕೂಟ ನ್ಯಾಷನಲ್ ಫೆಡರೇಷನ್ ಆಫ್ ದಿ ಬ್ಲೈಂಡ್ ಸಂಸ್ಥೆಯ ಯುವ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೈ ಬರ್ತ್ ಬ್ಲೈಂಡ್ ಆಗಿ ಇದ್ದೀನಿ ಸರ್. ಸರ್, ಮೊದಲನೇದಾಗಿ ರಾಷ್ಟ್ರೀಯ ಅಂಧರ ಒಕ್ಕೂಟದ ಸ್ಥಾಪನೆಯ ಹಿನ್ನೆಲೆ ಮತ್ತು ಅದರ ಪರಿಚಯವನ್ನು ಮಾಡಿಕೊಡಿ ಸರ್. ಸರ್, ರಾಷ್ಟ್ರೀಯ ಅಂಧರ ಒಕ್ಕೂಟ ಬಂದು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಸಂಸ್ಥೆ. ಇದರದ ಹೆಡ್ ಆಫೀಸ್ ಬಂದು ಡೆಲ್ಲಿಲಿದೆ. ಇದರ ಸ್ಥಾಪನೆ ಬಂದ್ಬಿಟ್ಟು 1973ರಲ್ಲಿ ಇದು ಮೊಟ್ಟ ಮೊದಲನೇದಾಗಿ ಸ್ಥಾಪನೆ ಆಯ್ತು. ಶ್ರೀಯುತ SK ರುಂಗ್ಟಾ ಅಂತ ಹೇಳಿ ಅದರ ಜನರಲ್ ಸೆಕ್ರೆಟರಿ ಆಗಿ ಇವಾಗ ಇದ್ದಾರೆ. ಅವರು ಕೂಡ ಸ್ವತಃ ಅಂಧರಾಗಿದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಸೀನಿಯರ್ ಅಡ್ವೊಕೇಟ್ ಆಗಿದ್ದಾರೆ ಸರ್ ಅವರು. ಸೊ ಅವರು ಇವಾಗ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇದನ್ನ ಯಾವ ಉದ್ದೇಶ ಇಟ್ಕೊಂಡು ಸ್ಥಾಪನೆ ಮಾಡ್ಬೇಕಾಯ್ತು ಅಂತಂದ್ರೆ, ಅಂಗವಿಕಲರು, ಎಸ್ಪೆಷಲಿ ದೃಷ್ಟಿ ವಿಶೇಷ ಚೇತನರು ಯಾರಿದ್ದಾರೆ, ಅಂಧರು ಅಂತ ಏನ್ ಕರಿತೀವಿ ನಾವು, ಅವರ ಹಕ್ಕುಗಳು, ಕರ್ತವ್ಯಗಳು ಮತ್ತು ಸರ್ಕಾರದ ಮಟ್ಟದಲ್ಲಿ ಮತ್ತು ಸಾಂಸ್ಥಿಕ ಮಟ್ಟದಲ್ಲಿ ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಸಮಾಜ ಆಗಿರ್ಬೋದು ಅಂಧರ ಏಳಿಗೆಗಾಗಿ ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯಗಳು ಏನೇನು, ಅವರು ಕೂಡ ಸಮಾಜದಲ್ಲಿ ಸಮಾನವಾಗಿ ಬದುಕೋದಕ್ಕೆ ಏನೇನ್ ಬೇಕು ಅನ್ನೋದನ್ನ ಸಮಾಜಕ್ಕೂ ಮತ್ತು ಸರ್ಕಾರಕ್ಕೂ ಒಂದು ತಿಳುವಳಿಕೆ ನೀಡುವಂತ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನ ಹುಟ್ಟಾಕ್ಲಾಯ್ತು. ಸೊ ಇದರ ಕಾರ್ಯಚಟುವಟಿಕೆಗಳು ಬಂದ್ಬಿಟ್ಟು ಅಂಗವಿಕಲರ ಹಕ್ಕುಗಳನ್ನ ರಕ್ಷಣೆ ಮಾಡುವಂತದ್ದು, ಎಸ್ಪೆಷಲಿ ಅಂಧರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು. ಇದು ನಾವು ರಾಷ್ಟ್ರೀಯ ಅಂಧರ ಒಕ್ಕೂಟ ಆಗಿರೋದ್ರಿಂದ ನಾವೇನ್ ಕರಿತೀವಿ, ಬ್ಲೈಂಡ್ ಅಂಡ್ ಪಾರ್ಷಿಯಲಿ ಬ್ಲೈಂಡ್ ಅಂತ ಏನ್ ಕರಿತೀವಿ, ಅಂಧ ಮತ್ತು ಮಂದ ದೃಷ್ಟಿ ಉಳ್ಳಂತ ವ್ಯಕ್ತಿಗಳಿಗೋಸ್ಕರ ಇರ್ತಕ್ಕಂಥ ಈ ಸಂಸ್ಥೆ ಸರ್. ಇದು ಹಲವಾರು ಉದ್ದೇಶಗಳನ್ನ ಇಟ್ಕೊಂಡು ಈ ಒಂದು ಸಂಸ್ಥೆಯನ್ನ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆ ಮಾಡಲಾಯ್ತು. ನಮ್ಮ ಕರ್ನಾಟಕದಲ್ಲಿ 2004ರಲ್ಲಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು ಸರ್. ಸರ್, ಹಾಗಿದ್ರೆ ಈ ರಾಷ್ಟ್ರೀಯ ಅಂಧರ ಒಕ್ಕೂಟದ ಪ್ರಮುಖ ಗುರಿ ಉದ್ದೇಶಗಳು ಯಾವ್ಯಾವ ಸರ್? ಸರ್, ನಾನು ಆಗ್ಲೇ ಹೇಳಿದಾಗೆ ಗುರಿ ಬಂದ್ಬಿಟ್ಟು ಅಂಧರು ಸ್ವಾವಲಂಬಿಗಳಾಗ್ಬೇಕು, ಸ್ವಾಭಿಮಾನಿಗಳಾಗ್ಬೇಕು. ಮತ್ತೆ ನಮ್ಮ ಒಬ್ಬ ಪ್ರಮುಖ ವ್ಯಕ್ತಿ ಡಾಕ್ಟರ್ ಮಹಂತೇಶ್ JK ಅಂತ ಹೇಳಿ ಈಗ ಬ್ಲೈಂಡ್ ಕ್ರಿಕೆಟ್ ನ ಮುಖ್ಯಸ್ಥರಾಗಿ ಇದ್ದಾರೆ. ಅವರು ಒಂದ್ ಮಾತು ಹೇಳ್ತಾರೆ, ಅಂಧರು ಕೂಡ ಸಮಾಜದಲ್ಲಿ ಟ್ಯಾಕ್ಸ್ ಪೇಯರ್ಸ್ ಆಗ್ಬೇಕು, ಅವರು ಕೂಡ ತೆರಿಗೆಯನ್ನ ಕಟ್ಟತಕ್ಕಂತ ನಿಟ್ಟಿನಲ್ಲಿ ಅವರು ಸ್ವಾವಲಂಬಿಗಳಾಗ್ಬೇಕು, ಆರ್ಥಿಕವಾಗಿ ಅವರು ಸದೃಢರಾಗ್ಬೇಕು, ಸಮೃದ್ಧಿಯಾಗಿ ಅವರು ಕೂಡ ಇತರರಂತೆ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಬೇಕು ಅನ್ನೋಂತ ನಿಟ್ಟಿನಲ್ಲಿ ನಾವು ಹಲವಾರು ಗುರಿಗಳನ್ನ, ಉದ್ದೇಶಗಳನ್ನ ಇಟ್ಕೊಂಡು ಮಾಡ್ತಾ ಇದೀವಿ ಸರ್, ಕೆಲಸಗಳನ್ನ ಮಾಡ್ತಾ ಇದೀವಿ ಸರ್. ಹಾಗೇನೆ ಒಕ್ಕೂಟದಲ್ಲಿ ತಮ್ಮ ಜವಾಬ್ದಾರಿ ಮತ್ತೆ ಕರ್ತವ್ಯಗಳು ಏನಿದೆ ಸರ್? ನಾನು ಬಂದು ಯುವ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಯೂತ್ ಸೆಕ್ರೆಟರಿ ಆಗಿ. ನಂದು ಸ್ಟೂಡೆಂಟ್ಸ್ ಯಾರು ಓದ್ತಾ ಇದ್ದಾರೆ, ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಾಗಿರ್ಬೋದು, ಕಾಲೇಜಲ್ಲಿ ಓದ್ತಾ ಇರುವಂತ ಮಕ್ಕಳಾಗಿರ್ಬೋದು, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರುವಂತ ಅವ್ರಾಗಿರ್ಬೋದು, ಅವರಿಗೆ ಸರ್ಕಾರ ಯಾವ ರೀತಿಲಿ ಈ ತರದ ಅವ್ರಿಗೆ ಸೌಲಭ್ಯಗಳನ್ನ ಕೊಡ್ತಾ ಇದೆ ಅನ್ನೋಂತ ಅದನ್ನ ಅವ್ರಿಗೆ ನಮಗೆ ಇರುವಂತ ಮಾಹಿತಿಗಳನ್ನ ಅವ್ರಿಗೆ ಕೊಡ್ತಕ್ಕಂತ ಪ್ರಯತ್ನ ಮಾಡ್ತಕ್ಕಂಥದ್ದು. ಮತ್ತು ಕಾಲೇಜುಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಸರ್. ಇವಾಗ ನಾರ್ಮಲ್ ಅಂದ್ರೆ ಕಣ್ ಕಾಣುವಂತ ಸ್ಟೂಡೆಂಟ್ಸ್ಗೆ ಪ್ರವೇಶ ಬೇಗ ಸಿಕ್ಬಿಡುತ್ತೆ.
ಆದ್ರೆ ಕೆಲವು ಮಕ್ಕಳಿಗೆ ಕೆಲವೊಂದು ಕಾಲೇಜುಗಳಲ್ಲಿ ಪ್ರವೇಶನೇ ಸಿಗಲ್ಲ ಬಿಕಾಸ್ ಆಫ್ ಹೀಸ್ ಅ ಬ್ಲೈಂಡ್ ಅಂತ. ನಿಂಗ್ ಕಣ್ ಕಾಣಲ್ಲಪ್ಪ ಹೆಂಗ್ ಓದ್ತೀಯಾ ಅಂತ ಕೆಲವೊಂದು ಕಾಲೇಜುಗಳಲ್ಲಿ ಕೇಳ್ತಾರೆ. ಅವ್ರಿಗೆ ಅವೇರ್ನೆಸ್ ಇರಲ್ಲ ಬ್ಲೈಂಡ್ ಕಮ್ಯುನಿಟಿ ಬಗ್ಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಮಕ್ಕಳು ಕಾಮರ್ಸ್ ತಗೊಳ್ತಾ ಇದ್ದಾರೆ. ಒಂದು ತುಂಬಾ ಸಂತೋಷ ವಿಷಯ ಇದು. ನಿಮ್ಗೆ ಕಾಮರ್ಸ್ ಅನ್ನೋದು ಸೈಟೆಡ್ಸ್ಗೆನೆ ಕೆಲವೊಂದು ಸಬ್ಜೆಕ್ಟ್ಗಳು ಕಬ್ಬಿಣದ ಕಡಲೆ ಆಗಿರುತ್ತೆ. ಆದ್ರೆ ನಮ್ಮ ಮಕ್ಕಳು ಅದನ್ನೇ ತಗೋಬೇಕು ಅಂತ ಹೇಳಿ ಚಾಲೆಂಜ್ ಆಗಿ ಅದನ್ನ ತಗೊಳಕ್ ಹೋದಾಗ, ಇಲ್ಲ ಯು ಆರ್ ಬ್ಲೈಂಡ್, ಯು ಕಾಂಟ್ ಏಬಲ್ ಟು ಡೂ ದಟ್ ದಿಸ್, ಯು ಕಾಂಟ್ ಏಬಲ್ ಟು ಹ್ಯಾಂಡಲ್ ದಿಸ್ ಸಬ್ಜೆಕ್ಟ್ ಅಂದ್ರೆ ನಿನ್ಗೆ ಆಗಲ್ಲ ಇದು, ನೀನ್ ಯಾಕೆ ಇದನ್ನ ತಗೊಳ್ತೀಯ, ಕಾಮರ್ಸ್ ಹೋಗಂಗಿದ್ರೆ ನಾವು ಇದು ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅಂತವ್ರಿಗೆ ಅಲ್ಲೋಗಿ ಕಾಲೇಜ್ಗಳಲ್ಲಿ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು. ಇನ್ನು ಕಾಲೇಜಿಗೆ ಸೇರ್ಕೊಂಡ್ಮೇಲೆ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಸಿಲೆಬಸ್ ಸಮಸ್ಯೆ ಆಗಿರ್ಬೋದು. ಸೊ ಅಂತ ಸಂದರ್ಭದಲ್ಲಿ ಯಾರಾದ್ರೂ ವಾಲಂಟರಿ ಆರ್ಗನೈಸೇಷನ್ಸ್ ಆಗಿರ್ಬೋದು ಅಥವಾ ವಾಲಂಟಿಯರ್ಸ್ ಯಾರಾದ್ರೂ ಅವ್ರಿಗೆ ರೆಕಾರ್ಡಿಂಗ್ ಮಾಡ್ಕೊಡೋಂಥವ್ರನ್ನ ಹುಡುಕಿ ರೆಕಾರ್ಡಿಂಗ್ ಪುಸ್ತಕಗಳನ್ನ ರೆಕಾರ್ಡಿಂಗ್ ಮಾಡಿಸ್ಕೊಡೋಂಥದ್ದಾಗಿರ್ಬೋದು. ಇಲ್ಲ ಅಂದ್ರೆ ಸಾಫ್ಟ್ ಕಾಪಿ ಅವ್ರಿಗೆ ಬೇಕಾಗುವಂತ ಸಬ್ಜೆಕ್ಟ್ ಗಳನ್ನ ಅದನ್ನ ಕನ್ವರ್ಟ್ ಮಾಡಿಸೋ ನಿಟ್ಟಿನಲ್ಲಿ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆ ಅಥವಾ ಸಂಘ ಸಂಸ್ಥೆಗಳ ಜೊತೆ ಕೋಆರ್ಡಿನೇಟ್ ಮಾಡಿ ಅದನ್ನ ಕೊಡಿಸ್ತಕ್ಕಂಥದ್ದಾಗಿರ್ಬೋದು. ಸ್ಟೂಡೆಂಟ್ಸ್ಗೆ ಇದ್ರ ಜೊತೆಗೆ ಅಡ್ಮಿಷನ್ ಆಗ್ತಾರೆ, ಸ್ಟಡಿನೂ ಮಾಡ್ತಾರೆ, ಪ್ರಿಪೇರ್ ಆಗ್ತಾರೆ. ಎಕ್ಸಾಮ್ ಟೈಮ್ ಅಲ್ಲಿ ಸ್ಕ್ರೈಬ್ ಸಮಸ್ಯೆ ಬರುತ್ತೆ ಸರ್. ಅಂದ್ರೆ ನಮಗೆ ಸ್ಕ್ರೈಬ್ ಅಂದ್ರೆ ಬರಹಗಾರರು ಅಂತ ನಮ್ಗೆ ಕೊಡ್ತಾರೆ. ಹೌದು. ಸೊ ನಮಗೆ ಎಕ್ಸಾಮ್ ಬರೆಯೋದಕ್ಕೆ ನಿಮ್ ತರ ಕಣ್ ಕಾಣಿಸೋಂತವ್ರು ಇರ್ತಾರೆ. ಅವರು ಕ್ವಶನ್ ಪೇಪರ್ ನ ಓದ್ ಹೇಳ್ತಾರೆ, ನಾವು ಆನ್ಸರ್ ನ ಹೇಳ್ತೀವಿ, ಅವರು ನಾವ್ ಏನ್ ಹೇಳ್ತೀವೋ ಅದನ್ನ ಬರೀತಾರೆ. ಸೊ ಸಾಕಷ್ಟು ಜನ ನಮ್ಮವರು ಪ್ರಗತಿಯನ್ನು ಹೊಂದಿರುವಂತವ್ರನ್ನ ನೋಡಿದಾಗ ನೀವೆಲ್ಲ ಎಕ್ಸಾಮ್ ಹೆಂಗ್ ಬರೀತೀರಿ ಅಂತ ಕೇಳ್ತಾರೆ. ಅವ್ರಿಗೆಲ್ಲ ಇದು ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಸೇಮ್ ಕ್ವಶನ್ ಪೇಪರ್ ಇರುತ್ತೆ ನಮಗೂ ಕೂಡ. ಇವನ್ ಸಿಲೆಬಸ್ ಕೂಡ ಸೇಮ್ ಇರುತ್ತೆ. ನಮ್ಮ ಒಂದು ಕ್ಲಾರಿಫೈ ಮಾಡೋದೇನಪ್ಪಾ ಅಂತಂದ್ರೆ, ನಮಗೆ ಅಂತ ಪ್ರತ್ಯೇಕವಾದಂತ ಕಾಲೇಜುಗಳು ಯಾವ್ದು ಇರಲ್ಲ, ಎಲ್ಲೂ ಇರಲ್ಲ. ಅಲ್ಲಲ್ಲಿ ಎಲ್ಲೋ ಒಂದ್ ಕಡೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರಬಹುದೇನೋ, ಅದು ತುಂಬಾ ಬೆರಳೆಣಿಕೆಯಷ್ಟು. ಆದ್ರೆ ನನಗಿರ್ತಕ್ಕಂತ ಮಾಹಿತಿ ಪ್ರಕಾರ ಅಂಧರಿಗಾಗಿ ಪ್ರತ್ಯೇಕವಾದಂತ ಕಾಲೇಜುಗಳು ಯಾವ್ದು ಇಲ್ಲ. ಸೊ ಸಾಮಾನ್ಯರ ವ್ಯಕ್ತಿಗಳು ಓದ್ತಾ ಇರ್ತಕ್ಕಂಥ ಕಾಲೇಜುಗಳಲ್ಲೇ ನಾವು ಕೂಡ ಓದ್ತಕ್ಕಂಥದ್ದು. ಸಿಲೆಬಸ್ ಕೂಡ ನಮ್ಗಿರುತ್ತೆ, ನಮ್ಗೆ ಸೇಮ್ ಸಿಲೆಬಸ್ ಇರುತ್ತೆ, ಎಲ್ರಿಗೂ ಇರುವಂತ ಸಿಲೆಬಸ್. ನಾವು ಓದ್ತಕ್ಕಂತ ಒಂದು ಶೈಲಿ ಇರುತ್ತಲ್ಲ, ಅದು ಮಾತ್ರ ಚೇಂಜ್ ಇರುತ್ತೆ. ಮೆಥಡ್, ಓದುವಂತ ಮೆಥಡ್ ನೀವೆಲ್ಲ ಕಣ್ಣಲ್ಲಿ ನೋಡ್ಕೊಂಡು ಓದ್ತೀರಾ. ನಾವು ಬ್ರೈಲ್ ಲಿಪಿ ಅಂತ ಬರುತ್ತೆ. ಆ ಬ್ರೈಲ್ ಲಿಪಿಯನ್ನ ಕೈಯಿಂದ ಸ್ಪರ್ಶದಿಂದ ಮುಟ್ಟಿ ನೋಡ್ತಕ್ಕಂಥದ್ದು, ಅದನ್ನ ಕಲ್ತ್ಬಿಟ್ಟು ಸೊ ಅದರ ಮೂಲಕ ನಾವು ಸ್ಟಡಿಯನ್ನ ಮಾಡ್ತೀವಿ. ಮತ್ತೆ ಇತ್ತೀಚೆಗೆ ಟೆಕ್ನಾಲಜಿ ಕೂಡ ಬಂದಿದೆ, ಕಂಪ್ಯೂಟರ್ ಕೂಡ ಯೂಸ್ ಮಾಡ್ತಾರೆ ನಮ್ಮ ಅಂಧರು. ಮತ್ತೆ ಸಾಫ್ಟ್ ಕಾಪಿ, ಅದ್ರ ಮೂಲಕ ಸಾಫ್ಟ್ ಕಾಪಿಗಳನ್ನ ಓದ್ಕೊಳ್ತಾರೆ. ಮತ್ತೆ ಆಡಿಯೋ, ನಾನು ಹೇಳಿದ್ನಲ್ಲ ಆಡಿಯೋ ಡಿಜಿಟಲ್ ಬ್ರೈಲ್, ಇದನ್ನ ಈ 3 ಸಾಧನಗಳನ್ನ ಬಳಸಿಕೊಂಡು ನಾವು ಸ್ಟಡೀಸ್ ಅನ್ನ ಮಾಡ್ತೀವಿ. ನಾನು ಆಗ್ಲೇ ಸ್ಕ್ರೈಬ್ ಬಗ್ಗೆ ಹೇಳ್ತಾ ಇದ್ದೆ ನಿಮ್ಗೆ. ಸೊ ಆ ಸ್ಕ್ರೈಬ್ ನ ಹುಡುಕ್ತಕ್ಕಂತ ಸಂದರ್ಭದಲ್ಲಿ ಸಾಕಷ್ಟು ಜನ ವಾಲಂಟರಿ ಆರ್ಗನೈಸೇಷನ್ಸ್ ಸ್ಕ್ರೈಬ್ಗಳು ಪ್ರೊವೈಡ್ ಮಾಡ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇದೆ. ಅವ್ರನ್ನ ಕನೆಕ್ಟ್ ಮಾಡ್ಕೊಡ್ತಕ್ಕಂಥದ್ದು, ಮತ್ತೆ ವೈಯಕ್ತಿಕವಾಗಿ ನಮ್ಗೆ ಯಾರಾದ್ರೂ ಗೊತ್ತಿರೋರು ಇದ್ರೆ ಮಾಡ್ತಕ್ಕಂಥದ್ದು. ಮತ್ತೆ ಇತ್ತೀಚೆಗೆ ನಾವು ಕೂಡ ಕೆಲವೊಂದು ಗ್ರೂಪ್ಗಳನ್ನ ಮಾಡ್ಕೊಂಡಿದೀವಿ, ಅವ್ರನ್ನ ಎಕ್ಸಾಮ್ಸ್ ಬರೆಯೋದಕ್ಕೆ ಕಳ್ಸಿಕೊಡ್ತಕ್ಕಂಥದ್ದು. ಸ್ಥಳೀಯ ಮಟ್ಟದಲ್ಲಿ ಈಗ ಗ್ರೌಂಡ್ ಲೆವೆಲ್ ಅಲ್ಲಿ ಸರ್ ವರ್ಕ್ ಮಾಡ್ಬೇಕು ಈ ವಿಷಯದಲ್ಲಿ. ಈ ರಿಮೋಟ್ ಏರಿಯಾಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಹುಬ್ಳಿ, ಧಾರವಾಡ, ಮತ್ತೆ ಬೆಂಗಳೂರು, ಮೈಸೂರು ಇಂತ ಕಡೆ ಎಲ್ಲ ಸಿಕ್ಬಿಡ್ತಾರೆ ಸ್ಕ್ರೈಬ್ಸ್, ಹೆಂಗಾದ್ರೂ ಸಿಕ್ಬಿಡ್ತಾರೆ. ಆದ್ರೆ ಕೆಲವೊಂದು ಡಿಸ್ಟ್ರಿಕ್ಟ್ ಅಲ್ಲಿ ತುಂಬಾ ಕಷ್ಟ. ಸೊ ಅಂತ ಏರಿಯಾಗಳಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳನ್ನ ಯಾರನ್ನಾದ್ರೂ ನೋಡ್ಬಿಟ್ಟು ಅವ್ರಿಗೆ ಎಕ್ಸಾಮ್ ಬರೆಯೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು. ಮತ್ತೆ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ನಮ್ಮ UGC ಗೈಡ್ಲೈನ್ಸ್ ಅಂತ ನಮ್ಗೆ ಸಪರೇಟ್ ಡಿಸೇಬಲ್ಸ್ ಅಂತಾನೆ UGC ಗೈಡ್ಲೈನ್ಸ್ ಇದೆ. ಯಾವ ರೀತಿಯಲ್ಲಿ ಇರ್ಬೋದು, ಆಕ್ಸೆಸಿಬಿಲಿಟಿ ಯಾವ ತರ ಇರ್ಬೇಕು, ಡಿಜಿಟಲ್ ಆಕ್ಸೆಸಿಬಿಲಿಟಿ ಹೆಂಗಿರ್ಬೇಕು, ಫಿಸಿಕಲ್ ಅಲ್ಲಿ ಬಿಲ್ಡಿಂಗ್ ಗಳು ಯಾವ ತರ ಅಂಧಸ್ನೇಹಿ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಅದನ್ನ ಸಂಬಂಧಪಟ್ಟಂತ ಕುಲಪತಿಗಳ ಹತ್ರ ಚರ್ಚೆ ಮಾಡಿ. ಸೊ ಈ ತರದ್ದೆಲ್ಲ ಸಾಕಷ್ಟು ಇದೆ ಸರ್. ಈ ನಿಟ್ಟಿನಲ್ಲಿ ನಾನು ಆಸ್ ಎ ಯೂತ್ ಸೆಕ್ರೆಟರಿ ಆಗಿ ಈ ತರದ ಕೆಲಸಗಳನ್ನ ನಾನು ನಮ್ಮ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳ ಸಪೋರ್ಟ್ ನೊಂದಿಗೆ ಮತ್ತೆ ನಮ್ಮ ಅಂಧ ಕಮ್ಯುನಿಟಿ ಸಮುದಾಯದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರ ಸಲಹೆಗಳನ್ನ ಪಡ್ಕೊಂಡು ನಾನು ಜವಾಬ್ದಾರಿನ ನಿಭಾಯಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸರ್. ಸರ್, ಹಾಗಿದ್ರೆ ಈ ರಾಷ್ಟ್ರೀಯ ಅಂಧರ ಒಕ್ಕೂಟದ ಪ್ರಾಥಮಿಕ ಚಟುವಟಿಕೆಗಳು ಅಥವಾ ಪ್ರಾಥಮಿಕ ಸೇವೆಗಳು ಯಾವ್ಯಾವಿದೆ ಸರ್ ಮೊದಲೇ ಹಂತದಲ್ಲಿ? ಸರ್, ಪ್ರಾಥಮಿಕ ಚಟುವಟಿಕೆಗಳು ಅದ್ ನಾನು ಆಗ್ಲೇ ಹೇಳ್ತಾ ಇದ್ದೆ. ನಮ್ಮಲ್ಲಿ ಒಂದು ಲೈಬ್ರರಿ ಇದೆ ಸರ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ಬ್ರೈಲ್ ಬುಕ್ಸ್ ಗಳಿದಾವೆ. ಯಾರಾದ್ರೂ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತ ಬುಕ್ಸ್ ಬ್ರೈಲ್ ಅಲ್ಲೇ ಸಿಗುತ್ತೆ ಅವ್ರಿಗೆ. ಇಲ್ಲಾಂದ್ರೆ ಕಥೆಗಳು, ಕಾದಂಬರಿಗಳು, ನಮ್ಮ ಕನ್ನಡದ ಹೆಸರಾಂತ ಕವಿಗಳು, ಬರಹಗಾರರು ಬರೆದಿರ್ತಕ್ಕಂಥ ಹಲವಾರು ಕಥೆಗಳ ಪುಸ್ತಕ, ಕಾದಂಬರಿಗಳ ಪುಸ್ತಕ ಅವೆಲ್ಲ ಬ್ರೈಲ್ ಅಲ್ಲಿ ಲಭ್ಯ ಇರುತ್ತೆ. ಅದ್ರ ಜೊತೆಗೆ ಆಡಿಯೋದಲ್ಲೂ ಕೂಡ ನಾವು ಸಾಕಷ್ಟು ಪುಸ್ತಕಗಳನ್ನ ರೆಕಾರ್ಡಿಂಗ್ ಮಾಡಿಸಿ ಇಟ್ಟಿದೀವಿ.
ಸೊ ಅದ್ರ ಜೊತೆಗೆ ಡಿಜಿಟಲ್ ಲೈಬ್ರರಿ ಕೂಡ ಇದೆ ನಮ್ಮಲ್ಲಿ. ಸೊ ನಿಮ್ಗೆ ಏನಾದ್ರು ಬುಕ್ಸ್ ಬೇಕಂತಂದ್ರೆ ಅದನ್ನ ಡಿಜಿಟಲ್ ಫಾರ್ಮೆಟ್ ಅಲ್ಲೂ ಕೂಡ ನಾವು ಪ್ರೊವೈಡ್ ಮಾಡ್ತಿದೀವಿ. ಇನ್ನೊಂದೇನಪ್ಪಾ ಅಂತಂದ್ರೆ ಸುಗಮ್ಯ ಪುಸ್ತಕಾಲಯ ಅಂತ ಹೇಳ್ಬಿಟ್ಟು ನಮ್ದೊಂದು ವೆಬ್ಸೈಟ್ ಇದೆ. ಅದೊಂದು ಇಂಟರ್ನ್ಯಾಷನಲ್ ಬುಕ್ಸ್ ಎಲ್ಲ ಅದ್ರಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಅದರಲ್ಲಿ ನಾವು ಕೂಡ ನಮ್ಮ ಸಂಸ್ಥೆ ಕೂಡ ಮೆಂಬರ್ ಆಗಿರೋದ್ರಿಂದ ನಾವು ಕೂಡ ರೆಕಾರ್ಡಿಂಗ್ ಮಾಡ್ತಕ್ಕಂಥ ಪುಸ್ತಕಗಳನ್ನ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲಿ ಡೈಸಿ ಫಾರ್ಮ್ಯಾಟ್, ಸಾಫ್ಟ್ ಕಾಪಿ ಅನ್ನೆಲ್ಲ ಓದ್ಕೋಬಹುದು. ಮತ್ತೆ ಆಡಿಯೋ ಫಾರ್ಮ್ಯಾಟ್ ಅಲ್ಲಿ ಕೂಡ ಪುಸ್ತಕಗಳು ಲಭ್ಯ ಇರುತ್ತೆ, ಅದನ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಇದೊಂದು ನಮ್ಮ ಲೈಬ್ರರಿ ಸರ್ವಿಸ್. ಇನ್ನು ಮತ್ತೆ ಬೇರೆ ನಮ್ದು ಏಡ್ಸ್ ಅಂಡ್ ಅಪ್ಲೈನ್ಸಸ್ ಅಂತ ಸಾಧನ ಸಲಕರಣೆಗಳ ಒಂದು ಚಿಕ್ಕದಾದಂತ ಒಂದು ಮಾರಾಟದ ಮಳಿಗೆಯನ್ನ ನಾವು ಇಟ್ಕೊಂಡಿದ್ದೀವಿ. ಒಂದು ಕಡಿಮೆ ಅವರ ಕೈಗೆ ಎಟುಕುವ ದರದಲ್ಲಿ ಗವರ್ಮೆಂಟ್ ನಿಗದಿಪಡಿಸಿದಂತ ಮತ್ತು ನಾವು ಎಲ್ಲಿ ಪರ್ಚೇಸ್ ಮಾಡ್ತೀವೋ ಅವರು ನಿಗದಿಪಡಿಸಿದಂತ ರೇಟ್ ನಲ್ಲೇನೆ ನಾವು ಅಂಧರು ಬಳಸ್ತಕ್ಕಂತ ಕೆಲವು ಸಾಧನ ಸಲಕರಣೆಗಳನ್ನ ಒಂದು ಮಾರಾಟ ಮಾಡ್ತಕ್ಕಂತ ಒಂದು ಇದನ್ನ ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಈಗ ನಮ್ಗೆ ಏನಾದ್ರು ಒಂದು ಬ್ರೈಲ್ ಸ್ಲೇಟ್ ಅಂತ ನಾವೇನ್ ಬೋರ್ಡ್ ಯೂಸ್ ಮಾಡ್ತೀವಿ, ಅಥವಾ ಸ್ಟೈಲಸ್ ಅಂತ ನಾವು ನೀವೇನ್ ಪೆನ್ ಯೂಸ್ ಮಾಡ್ತಿರಲ್ಲ ಅದೇ ತರ ಪೆನ್ ನಮ್ಗೆ ಬೇರೆ ತರನೇ ಬರುತ್ತೆ. ಸೊ ಆ ತರದನ್ನೆಲ್ಲ ತಗೋಬೇಕಂದ್ರೆ ಡೆಲ್ಲಿ, ಕಲ್ಕತ್ತಾ ಮತ್ತೆ ಕಾಟ್ಪಡಿ ಅಂತ ಕಡೆ ಎಲ್ಲ ಹೋಗ್ಬೇಕು, ಮುಂಬೈ ಅಂತ ಕಡೆ ಎಲ್ಲ ಹೋಗ್ಬೇಕು. ಸೊ ಅಲ್ಲಿರ್ತಕ್ಕಂಥದ್ದನ್ನ ನಾವು ಅವ್ರು ನಿಗದಿಪಡಿಸ್ತಕ್ಕಂತ ಪ್ರೈಸ್ ಅಲ್ಲೇ ನಾವು ತಗೊಂಡು ಅದೇ ರೇಟ್ಗೆನೆ ನಾವು ಇಲ್ಲಿ ಅವ್ರಿಗೆ ಎಲ್ಲಿಂದನಾದ್ರೂ ಬರ್ತಾರಂತಂದ್ರೆ ಅವ್ರಿಗೆ ಸಿಗ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು. ಮತ್ತೆ ಅವರ ಡಿಸ್ಟ್ರಿಕ್ಟ್ ಗಳಿಗೆ ಅವ್ರು ಆರ್ಡರ್ ಮಾಡಿದ್ರೆ ಅದನ್ನ ಕೊರಿಯರ್ ಮೂಲಕ ತಲುಪಿಸ್ತಕ್ಕಂತ ಈ ತರದೊಂದು ಚಿಕ್ಕದಾದಂತ ಒಂದು ಪ್ರಯತ್ನ ಅದು ಕೂಡ ನಡೀತಾ ಇದೆ. ಸೊ ಇನ್ನು ಸಾಕಷ್ಟು ಮೊದಲೇ ನಮ್ದು ಹಾಸ್ಟೆಲ್ ಫೆಸಿಲಿಟಿ ಇತ್ತು ವಿದ್ಯಾರ್ಥಿಗಳಿಗೋಸ್ಕರ. ಈಗ ಸದ್ಯಕ್ಕೆ ಕಾರಣಾಂತರಗಳಿಂದ ನಮ್ದು ಬಿಲ್ಡಿಂಗ್ ಇದು ಇರೋದ್ರಿಂದ ಅದನ್ನ ಸದ್ಯದ ಮಟ್ಟಿಗೆ ಅದನ್ನ ಸ್ಥಗಿತಗೊಳಿಸಿದೀವಿ. ಮುಂದೆ ಕೂಡ ಅದರ ಪ್ರಯತ್ನ ಕೂಡ ನಡೀತಾ ಇದೆ. ಮತ್ತೆ ಸರ್ಕಾರ ಮತ್ತು ಬೆನಿಫಿಷರೀಸ್ ಯಾರಿದ್ದಾರೆ, ಫಲಾನುಭವಿಗಳು ಮತ್ತು ಸರ್ಕಾರ, ಇದರ ಮಧ್ಯದ ಒಂದು ಸೇತುವೆ ಆಗಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಸರ್. ಸೊ ಇದು ಮುಖ್ಯವಾದಂತಹ ಕಾರ್ಯಚಟುವಟಿಕೆಗಳು. ಸರ್, ಹಾಗಿದ್ರೆ ಈ ಅಂಧರ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಜಾರಿಯಾಗಿರುವಂತಹ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಅವರಿಗೆ ತಲುಪಿಸೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಅರಿವು ಕಾರ್ಯಕ್ರಮಗಳನ್ನ ಅಥವಾ ಯಾವ ರೀತಿಯಾದಂಥ ಸೇತುವೆ ಆಗಿ ನಿಮ್ಮ ಒಕ್ಕೂಟ ಕಾರ್ಯನಿರ್ವಹಿಸ್ತಾ ಇದೆ ಸರ್? ಸರ್, ನಮ್ಮಲ್ಲಿ ಮುಖ್ಯವಾಗಿ ಸರ್ಕಾರದಿಂದ ಬರ್ತಕ್ಕಂತ ವಿದ್ಯಾರ್ಥಿ ವೇತನದ ಕುರಿತಾಗಿ, ಮತ್ತೆ ಲ್ಯಾಪ್ಟಾಪ್, ಮತ್ತೆ ಇನ್ನಿತರೆ ಬ್ರೈಲ್ ಕಿಟ್ ಅಂತ ಕೊಡ್ತಾರೆ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ, ಏಡ್ಸ್ ಅಂಡ್ ಅಪ್ಲಯನ್ಸಸ್ ಅದನ್ನು ಕೂಡ ಕೆಲವೊಂದು ಸಾಧನ ಸಲಕರಣೆಗಳನ್ನ ಫ್ರೀ ಆಗಿ ಕೊಡ್ತಾರೆ ಉಚಿತವಾಗಿ ಸರ್ಕಾರದಿಂದ. ಆ ನಿಟ್ಟಿನಲ್ಲಿ ಅವ್ರಿಗೆ ಯಾವ ರೀತಿಲಿ ಎಲ್ಲಿ ಹೋದ್ರೆ ಮಾಹಿತಿ ಸಿಗುತ್ತೆ ನಿಮ್ಗೆ, ಈ ನಿಟ್ಟಿನಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಗಳು ಕೆಲಸ ಮಾಡ್ತಾ ಇದೆ, ಈ ನಿಟ್ಟಿನಲ್ಲಿ ಅಂಗವಿಕಲ ಇಲಾಖೆ ಅಲ್ಲದೇನೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲೂ ಕೂಡ ನಮ್ದು 5% ಅಮೌಂಟ್ ಇರುತ್ತಲ್ವಾ, ಅದನ್ನೆಲ್ಲ ಯಾವ ತರ ತಗೋಬೇಕು ಇದನ್ನೆಲ್ಲ ಮಾಹಿತಿ ಕೊಡ್ತೀವಿ. ಮತ್ತೆ ಮುಖ್ಯವಾಗಿ ಜಾಬ್ಸ್ ಸರ್, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಮತ್ತು ಇನ್ನಿತರೆ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಯಾವ್ಯಾವ ತರ ಜಾಬ್ಸ್ ಇದೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಒಂದು NFB ಜಾಬ್ ಅಲರ್ಟ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾರು ಆಫ್ಲೈನ್ ಯೂಸರ್ಸ್ ಅಂದ್ರೆ ಕೀಪ್ಯಾಡ್ ಫೋನ್ ಮಾತ್ರ ಯೂಸ್ ಮಾಡ್ತಾರೋ ಅವ್ರಿಗೆ ನಾರ್ಮಲ್ ಮೆಸೇಜ್, ಮತ್ತೆ ಯಾರು ಆಂಡ್ರಾಯ್ಡ್ ಫೋನ್, ಐಫೋನ್ ಎಲ್ಲ ಯೂಸ್ ಮಾಡ್ತಾರೋ ಅವ್ರಿಗೆ ವಾಟ್ಸ್ಆಪ್ ಅಲ್ಲಿ ಮತ್ತೆ ಮೇಲ್ಗಳ ಮೂಲಕ ಅವ್ರಿಗೆ ಈ ಜಾಬ್ಸ್ ವೇಕೆನ್ಸಿಗಳು ಎಲ್ಲೆಲ್ಲಿದೆ, ಎಷ್ಟು ಪೋಸ್ಟ್ ಇದೆ, ಸ್ಪೆಸಿಫಿಕ್ ಆಗಿ ನಮ್ಮ ಬ್ಲೈಂಡ್ಸ್ ಗೆ ಎಷ್ಟು ಪೋಸ್ಟ್ ಇದೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ, ಬ್ಯಾಂಕ್ಗಳಲ್ಲಿ, ಸ್ಟೇಟ್ ಗವರ್ಮೆಂಟ್ ಗಳಲ್ಲಿ, ಇನ್ನಿತರೆ ಇದರಲ್ಲಿ ಇಲಾಖೆಗಳಲ್ಲಿ, ಐ ಮೀನ್ ಈಗ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ, ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ, ಅದೆಲ್ಲ ನಾವು ಅವ್ರಿಗೆ ಕ್ಲೀನ್ ಆಗಿ ಆ ವೆಬ್ಸೈಟ್ ಅನ್ನ ನೋಡಿ ಶೋಧನೆ ಮಾಡಿ ಮಾಹಿತಿಗಳನ್ನ ಅವ್ರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡ್ತೀವಿ ಸರ್. ಅರಿವು ಕಾರ್ಯಕ್ರಮಗಳನ್ನ ಈ ಸರ್ಕಾರದ ಸೇವಾ ಸೌಲಭ್ಯಗಳ ಕುರಿತಂತೆ ಎಲ್ಲಿ ಮಾಡ್ಲಾಗುತ್ತೆ ಸರ್? ಸರ್, ಅರಿವು ಕಾರ್ಯಕ್ರಮಗಳನ್ನ ನಾವು ಸಾಕಷ್ಟು ಡಿಸ್ಟ್ರಿಕ್ಟ್ ಗಳಲ್ಲೇ ಅಲ್ಲಿಗೆ ಹೋಗಿ ಮಾಡ್ತಾ ಇದ್ವಿ. ನಾವು ಕೋವಿಡ್ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗಿಂದ ವೆಬಿನಾರ್ಸ್ ಅಂತ ಏನ್ ಸ್ಟಾರ್ಟ್ ಆಯ್ತು ನೋಡಿ, ವೆಬಿನಾರ್ ಕಲ್ಚರ್ ಯಾವಾಗ ಸ್ಟಾರ್ಟ್ ಆಯ್ತು ನಾವು ಸಾಕಷ್ಟು ಇದ್ರ ಕಡೆನೆ ನಾವು ವೆಬಿನಾರ್ಗಳು ಮಾಡೋದ್ರ ಕಡೆನೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಇಫ್ ಇನ್ ಕೇಸ್ ಎಲ್ಲಾದ್ರೂ ತುಂಬಾ ಅವಶ್ಯಕತೆ ಇತ್ತು, ಮೊಬೈಲ್ ಯೂಸ್ ಮಾಡಕ್ ಆಗದೆ ಇರೋರು ನಮ್ಮಲ್ಲಿ ಯಾರು ಇರ್ತಾರೋ ಅವ್ರನ್ನ ಫೈಂಡ್ ಔಟ್ ಮಾಡಿ ಒಂದ್ 3-4 ಡಿಸ್ಟ್ರಿಕ್ಟ್ ಗಳನ್ನ ಒಟ್ಟಿಗೆ ಸೇರಿಸಿ ಅಲ್ಲೇ ಹೋಗಿ ನಾವು ಅವ್ರಿಗೆ ಸೆಮಿನಾರ್ ಮಾಡ್ತಕ್ಕಂಥದ್ದು, ಅಲ್ಲಿ ನಾವು ಅಂಧರಿಗೆ ಸಿಗ್ತಕ್ಕಂತ ಸೌಲಭ್ಯಗಳ ಕುರಿತಾಗಿ ಮಾಹಿತಿಗಳನ್ನ, ಮತ್ತೆ ನಮ್ಮ ಅಂಗವಿಕಲರ ಹಕ್ಕುಗಳ ಕುರಿತಾಗಿ ಹಲವಾರು ರೀತಿಯ ಅರಿವುಗಳನ್ನ, ಸೊ ಈ ತರದನ್ನೆಲ್ಲ ಮಾಡೋದಕ್ಕೆ ನಾವು ಮಾಡ್ತಾ ಇದೀವಿ. ಮತ್ತೆ ವೆಬಿನಾರ್ಗಳ ಮೂಲಕ ಕಾನೂನು ಸಲಹೆಗಳೇನಿದೆ, ಅಂಗವಿಕಲರ ಹಕ್ಕುಗಳು ಮತ್ತು ಕರ್ತವ್ಯ ಜವಾಬ್ದಾರಿ, ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಅಂಗವಿಕಲರ ಪರವಾಗಿ ಏನೇನ್ ಕೆಲಸಗಳನ್ನು ಮಾಡ್ತಾ ಇದೆ, ತನ್ಮೂಲಕ ಅಂಗವಿಕಲರು ಯಾವ ರೀತಿಲಿ, ಎಸ್ಪೆಷಲಿ ಅಂಧರು ಯಾವ ರೀತಿಲಿ ತಮ್ಮ ಒಂದು ಜೀವನವನ್ನ ಸಬಲೀಕರಣಗೊಳಿಸ್ಕೋಬಹುದು, ಈ ರೀತಿಯ ಎಲ್ಲಾ ರೀತಿಯ ಮಾಹಿತಿಗಳನ್ನ ನಾವು ವೆಬಿನಾರ್ ಮತ್ತೆ ಸೆಮಿನಾರ್ಗಳ ಮೂಲಕ ಫಿಸಿಕಲಿ ಮತ್ತು ವರ್ಚುವಲಿ ಮಾಡ್ತಾ ಇದೀವಿ ಸರ್.
ಸರ್ ಹಾಗೆಯೇ ಅಂಧತ್ವವನ್ನು ಹೊಂದಿರುವಂಥವ್ರಿಗೆ ಶೈಕ್ಷಣಿಕವಾಗಿ ಅವರನ್ನು ಒಂದು ಸಬಲೀಕರಣ ಮಾಡೋ ನಿಟ್ಟಿನಲ್ಲಿ ಸರ್ಕಾರದಿಂದ ಏನೆಲ್ಲ ಸೇವಾ ಸೌಲಭ್ಯಗಳು ಯೋಜನೆಗಳಿದೆ ಸರ್, ಅದನ್ನು ತಮ್ಮ ಒಕ್ಕೂಟದ ಮುಖಾಂತರ ಯಾವ ರೀತಿ ತಲುಪಿಸ್ತಾ ಇದ್ದೀರಾ? ಸರ್ ಗುಡ್ ಕ್ವಶನ್ ಸರ್ ಇದು. ಸರ್ ನೋಡಿ, ಈ ಶೈಕ್ಷಣಿಕ ಸೌಲಭ್ಯಗಳು ಅಂತ ಬಂದಾಗ ಮೈನ್ ಆಗಿ ನಮ್ಗೆ ಕೆಲವೊಂದು ಪರಿಕರಗಳು ಬೇಕಾಗುತ್ತೆ. ನಾನು ಹೇಳ್ದಾಗೆ ಬ್ರೈಲ್ ನಾವು ಶಾಲಾ ಹಂತದಲ್ಲಿ ಸ್ಪೆಷಲ್ ಸ್ಕೂಲ್ಸ್ ಎಲ್ಲ ಇರುತ್ತಲ್ವಾ, ಅಲ್ಲಿ ಹೇಳ್ಕೊಡ್ತಾರೆ ನಮ್ಗೆ ಬ್ರೈಲ್ ಎಲ್ಲ ಮಕ್ಕಳಿಗೆ. ಸೊ ಅಲ್ಲಿ ಕಲ್ತ್ ಬರ್ತಾರೆ. ಅದಾದ್ಮೇಲೆ ಸ್ಪೆಷಲ್ ಸ್ಕೂಲ್ ಇಂದ ಹೊರಗಡೆ ನಾರ್ಮಲ್ ಸ್ಕೂಲ್ ಅಂದ್ರೆ ಕಣ್ ಕಾಣುವಂತ ಮಕ್ಕಳು ಓದ್ಬೇಕು ಅಂತಂದಾಗ, ಇನ್ಕ್ಲೂಸಿವ್ ಎಜುಕೇಶನ್ ನ ಪಡ್ಕೋಬೇಕು ಅನ್ನುವಂತ ಮಕ್ಕಳಿಗೆ ಬೇಕು ಅಂತಂದ್ರೆ ಅಲ್ಲಿ ಬ್ರೈಲ್ ಕಿಟ್ ಅಂತ ನಾವು ಸರ್ಕಾರದಿಂದ ಕೊಡ್ತಾ ಇದಾರೆ. ಅದು ನಾಟ್ ಓನ್ಲಿ ಮಕ್ಕಳಿಗೆ ಮಾತ್ರ ಕೊಡಲ್ಲ, ಅದನ್ನ ಎಲ್ಲರಿಗೂ ಕೊಡ್ತಾರೆ. ಸೊ ಆ ಬ್ರೈಲ್ ಕಿಟ್ ನ ಎಲ್ಲರಿಗೂ ತಲುಪಿಸ್ತೀವಿ. ಸೊ ಮುಖ್ಯವಾಗಿ ಶೈಕ್ಷಣಿಕ ಸೌಲಭ್ಯಗಳು ಸರ್ಕಾರದಲ್ಲಿ ಏನಪ್ಪಾ ಅಂತಂದ್ರೆ, ಈಗ ಇತ್ತೀಚೆಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 1ನೇ ತರಗತಿಯಿಂದ ಹಿಡಿದು PUC ವರೆಗೂ ಈಗ ನಮ್ಮ ಶಿಕ್ಷಣ ಇಲಾಖೆ ಏನಿದೆಯಲ್ವಾ, ಅದು ಎಲ್ಲಾ ಒಂದು ಸಿಲೆಬಸ್ ಗಳನ್ನ ಅವರ ವೆಬ್ಸೈಟ್ ಅಲ್ಲಿ EPUB ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಿದೆ ಸರ್. ಅದನ್ನ ನಾವು ಮಕ್ಕಳಿಗೆ ಅದನ್ನ ತಲುಪಿಸ್ತಕ್ಕಂತ ಒಂದು ಮಾಹಿತಿಯನ್ನ ಕೊಡ್ತಕ್ಕಂತ ಇದನ್ನ ಮಾಡ್ತಾ ಇದೀವಿ. ಮುಖ್ಯವಾಗಿ ಸ್ಕಾಲರ್ಶಿಪ್ಸ್. ಹೌದು, ಈಗ ಮಕ್ಕಳಿಗೆ 10th PUC ಡಿಗ್ರಿ ಆದ್ಮೇಲೆ SSP ಮತ್ತೆ NSP ಸ್ಕಾಲರ್ಶಿಪ್ ಬರುತ್ತೆ. NSP ಬಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇದೆ, ಅಲ್ಲಿ ಅಪ್ಲೈ ಮಾಡೋದು. ಸೊ SSP ಬಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ. ಅದು ಇವೆರಡನ್ನು ಕೂಡ ನಾವು ಇಲ್ಲಿ ಅಂಗವಿಕಲರಿಗಾಗಿ ಸಾಕಷ್ಟು ಸ್ಕಾಲರ್ಶಿಪ್ ಇರುತ್ತೆ ಇಲ್ಲಿ. ಸೊ ನಾವು ಕೂಡ ನಮ್ಮ ಫೆಡರೇಷನ್ ಕಡೆಯಿಂದ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಇತ್ತೀಚೆಗೆ ನಾವು ಅದನ್ನ ನಿಲ್ಸಿದೀವಿ. ಇನ್ ಮುಂದೆ ಅದನ್ನ ನಾವು ಪ್ರಯತ್ನ ಒಂದು ನಮ್ಮಲ್ಲಿ ಇರ್ತಕ್ಕಂಥ ಬಜೆಟ್ ನ ಅದ್ರ ಮೇಲೆ ನಾವು ಪ್ರಯತ್ನಗಳು ನಡೆಯುತ್ತೆ. ಸರ್ಕಾರ ಈಗ ಏನ್ ಕೊಡ್ತಾ ಇದೆಯಲ್ಲ ಸ್ಕಾಲರ್ಶಿಪ್ ನ, ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು. ಸಾಧ್ಯ ಆದ್ರೆ ಮಕ್ಕಳು ಅವ್ರಿಗೆ ಏನಾದ್ರು ಅಪ್ಲೈ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ನಮ್ಮ ಆಫೀಸ್ಗೆ ಅವ್ರನ್ನ ಕರ್ಸ್ಕೊಂಡು, ಇಲ್ಲಾಂದ್ರೆ ಅವ್ರು ಏನಾದ್ರು ದೂರ ಇದ್ರು ಅಂತಂದ್ರೆ ಅವರ ಡೀಟೇಲ್ಸ್ ಎಲ್ಲ ನಾವೇ ತಗೊಂಡು ಅಪ್ಲೈ ಮಾಡುವಂತದ್ದು. ಅದಕ್ಕೆ ಈ ಸ್ಕಾಲರ್ಶಿಪ್ಸ್ ಅಲ್ಲಿ 2 ತರ ಸ್ಕಾಲರ್ಶಿಪ್ಸ್ ಇದೆ ಸರ್. ಒಂದು ಮೆರಿಟ್ ಸ್ಕಾಲರ್ಶಿಪ್, ಇನ್ನೊಂದು ನಾರ್ಮಲ್ ಈಗ ವಿದ್ಯಾರ್ಥಿ ವೇತನ ಅಂತ ಏನ್ ಕೊಡ್ತಾರಲ್ಲ ಅದು. ಈ ಮೆರಿಟ್ ಸ್ಕಾಲರ್ಶಿಪ್ ಅಲ್ಲಿ ಫಸ್ಟ್ ಅಬೋವ್ 60 ಏನಾದ್ರು ಪರ್ಸೆಂಟೇಜ್ ತೆಗ್ದಿದ್ರು ಅಂತಂದ್ರೆ ಅವ್ರಿಗೆ ಮೆರಿಟ್ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಇವಾಗ ಅಬೋವ್ 50 ಮಾಡಿದ್ದಾರೆ ಈಗ. ಸೊ 50% ಮೇಲೆ ಏನಾದ್ರು ತೆಗೆದ್ರು ಅಂತಂದ್ರೆ ಅವ್ರಿಗೆ ಮೆರಿಟ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಮತ್ತೆ ಇನ್ನೊಂದು ವಿದ್ಯಾರ್ಥಿ ವೇತನ ಅಂತ ಒಂದು ಅಂಗವಿಕಲರಿಗೆ ಸಪರೇಟ್ ಸಿಗುತ್ತೆ. ಅದ್ರ ಜೊತೆಗೆ ರೀಫಂಡ್. ಈಗ ನಾವು ಯಾವುದೇ ಕಾಲೇಜಲ್ಲಿ ಆ ಮಗು ಹೋಗಿ ಸ್ಟಡಿ ಮಾಡಕ್ಕೆ ಅಡ್ಮಿಷನ್ ಮಾಡ್ತು ಅಂತಂದ್ರೆ ಅದರಲ್ಲಿ ಅವ್ರು ಎಷ್ಟೇ ಫೀಸ್ ಕಟ್ಟಿದ್ರು ಅದ್ರಲ್ಲಿ ಗೌರ್ಮೆಂಟ್ ಫೀಸ್ ಏನಿರುತ್ತೆ ನೋಡಿ, ಆ ಗೌರ್ಮೆಂಟ್ ಫೀಸು ರೀಫಂಡ್ ಆಗುತ್ತೆ ಸರ್. ಅವ್ರು ಏನ್ ಕಟ್ಟಿರ್ತಾರೋ ಅದೆಲ್ಲಾನು ರೀಫಂಡ್ ಆಗುತ್ತೆ, ಅದು ಗೌರ್ಮೆಂಟ್ ಫೀಸ್ ಮಾತ್ರ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಇದೊಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ. ಮತ್ತೆ ಬ್ರೈಲ್ ಕಿಟ್ ಕೊಡ್ತಾ ಇದೆ. ಲ್ಯಾಪ್ಟಾಪ್ ಸ್ಕೀಮ್ ಕೂಡ ನಮ್ಮಲ್ಲಿ 2014ರಿಂದ ಈ ಒಂದು ಸ್ಕೀಮ್ ನ ಅನೌನ್ಸ್ ಮಾಡಿದೆ ಸರ್. ಸೊ ಇದು ಲ್ಯಾಪ್ಟಾಪ್ ಬಂದು ನಾರ್ಮಲ್ ಆಗಿ ನಾವು ಕಣ್ ಕಾಣುವಂತವ್ರು ಯೂಸ್ ಮಾಡ್ತಕ್ಕಂಥ ಲ್ಯಾಪ್ಟಾಪ್ಗಳೇ ನಮ್ಮವರು ಕೂಡ ಯೂಸ್ ಮಾಡ್ತಾರೆ. ಅದಕ್ಕೆ ಸಾಫ್ಟ್ವೇರ್ ಬರುತ್ತೆ, ಜಾಬ್ ಆಕ್ಸಿಸ್ ವಿತ್ ಸ್ಪೀಚ್ ಅಂತ ಒಂದು ಸಾಫ್ಟ್ವೇರ್ ಬರುತ್ತೆ. ಇದು ಪೇಡ್ ಸಾಫ್ಟ್ವೇರ್. ಇನ್ನೊಂದು NVDA ಅಂತ, ನಾನ್ ವಿಜುವಲ್ ಡೆಸ್ಕ್ಟಾಪ್ ಆಕ್ಸಿಸ್ ಅಂತೇಳಿ ಒಂದು ಸಾಫ್ಟ್ವೇರ್ ಇದೆ. ಅದನ್ನ ಇನ್ಸ್ಟಾಲ್ ಮಾಡಿದ್ರೆ ಅದನ್ನ ಸ್ಟೂಡೆಂಟ್ಸ್ ಫ್ರೀ ಆಗಿ ಯೂಸ್ ಮಾಡ್ಕೊಂಡು ಆ ಲ್ಯಾಪ್ಟಾಪ್ ನ ಆಪರೇಟ್ ಮಾಡಬಹುದು. ಸೊ ಇದನ್ನ ಎಲ್ಲರಿಗೂ, ಎಲ್ಲ ಸ್ಟೂಡೆಂಟ್ಸ್ ತಲುಪಿಸೋ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೀವಿ ಸರ್. ಇನ್ನು ಹಲವಾರು ರೀತಿಯ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ಆ ಪಠ್ಯ ಪುಸ್ತಕಗಳಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಮತ್ತೆ ಸಾಕಷ್ಟು ಗೈಡ್ಲೈನ್ಸ್ ಇದೆ ಸ್ಟೂಡೆಂಟ್ಸ್ಗೆ. ಈಗ ಸ್ಕ್ರೈಬ್ ಗೈಡ್ಲೈನ್ಸ್ ಆಗಿರ್ಬೋದು, ಮತ್ತೆ ಬೇರೆ ರೀತಿಯಲ್ಲಿ ಅಂದ್ರೆ ಈಗ ಎಲ್ಲಾ ಇದ್ರಲ್ಲೂ ಕೂಡ ಎಲ್ಲಾ ಕಾಲೇಜುಗಳಲ್ಲೂ ಎಲ್ಲಾ ಶಾಲೆಗಳಲ್ಲೂ ಅಂತ ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಡ್ಬೇಕು. ಬರೀ ನಾರ್ಮಲ್ ಸ್ಪೆಷಲ್ ಸ್ಕೂಲ್ಗಳಲ್ಲಿ ಅಷ್ಟೇ ಅಲ್ಲ, ನಾರ್ಮಲ್ ಸ್ಕೂಲ್ಗಳಲ್ಲೂ ಕೂಡ ಪ್ರವೇಶ ಕೊಡ್ಬೇಕಂತ ಒಂದು ರೂಲ್ಸ್ ಇದೆಯಲ್ಲ, ಅದನ್ನ ನಾವು ಇನ್ಕ್ಲೂಸಿವ್ ಎಜುಕೇಶನ್ ನ ಪ್ರಮೋಟ್ ಮಾಡೋದಕ್ಕೆ ಮುಖ್ಯವಾಗಿ ನಮ್ಮ ಸಂಸ್ಥೆ ಸರ್ಕಾರದ ಮಾಹಿತಿಗಳನ್ನ ತಗೊಂಡು ಆ ಪ್ರಯತ್ನ ನಡೆಸ್ತಾ ಇದೀವಿ ಸರ್. ಮತ್ತೆ ಇನ್ನೊಂದು ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ಪೆಷಲ್ ಸ್ಕೂಲ್ ಟೀಚರ್ಸ್ ಏನಿದ್ದಾರೆ, ಸೊ ಅವ್ರನ್ನು ಕೂಡ ಒಂದು ಎಜುಕೇಟ್ ಮಾಡೋ ಅವರು ಅಂದ್ರೆ ಅವರಿಗೆ ನಾವು ನಮ್ಮ ಮಕ್ಕಳು ಯಾರಾದ್ರೂ ಅಲ್ಲಿ ಲೋಕಲ್ ಲೆವೆಲ್ ಅಲ್ಲಿ ಇದ್ರು ಅಂತಂದ್ರೆ ಅವ್ರನ್ನು ಕೂಡ ಅವ್ರಿಗೆ ಕನೆಕ್ಟ್ ಮಾಡಿ ಅವ್ರಿಗೆ ಎಲ್ಲಾ ರೀತಿಯ ಶಿಕ್ಷಣ ಮತ್ತು ಸೌಲಭ್ಯಗಳ ಮಾಹಿತಿಗಳನ್ನ ತಿಳಿಸ್ತಕ್ಕಂಥದ್ದನ್ನ ನಾವು ಮಾಡ್ತಾ ಇದೀವಿ ಸರ್. ಸರ್, ತಮ್ಮ ಈ ರಾಷ್ಟ್ರೀಯ ಅಂಧರ ಒಕ್ಕೂಟದ ಕರ್ನಾಟಕದ ಶಾಖೆ ಇದೆ. ಇದರ ಮುಖಾಂತರ ಕರ್ನಾಟಕದ ಪ್ರತಿ ಮೂಲೆ ಮೂಲೆಗೂ ತಾವು ಯಾವ ರೀತಿ ತಲುಪ್ತಾ ಇದ್ದೀರಾ, ಅಥವಾ ಕರ್ನಾಟಕದ ಮೂಲೆ ಮೂಲೆಯಿಂದ ಅಂಧವಿಶ್ವಾಸಿಗಳು ತಮ್ಮನ್ನು ಹೇಗೆ ಸಂಪರ್ಕ ಮಾಡ್ತಾ ಇದ್ದಾರೆ, ಅವರ ಮತ್ತು ನಿಮ್ಮ ನಡುವಿನ ಸಂಬಂಧ ಹೇಗಿದೆ, ಅವರ ಒಂದು ಸಬಲೀಕರಣಕ್ಕೆ ಹೇಗೆ ಸಹಕಾರಿಯಾಗ್ತಾ ಬರ್ತಾ ಇದ್ದೀರಾ ಸರ್? ಸರ್, ನಮ್ಮಲ್ಲಿ
VRW, MRW, URW ಅಂತ ಇರ್ತಾರೆ, ಹೌದು. ಮತ್ತೆ DDW ಅಂತ ಇರ್ತಾರೆ, ಡಿಸ್ಟ್ರಿಕ್ಟ್ ಡಿಸೇಬಲ್ಡ್ ವೆಲ್ಫೇರ್ ಆಫೀಸರ್. ಹ್ಮ್. ಸೊ ಇವರ ಒಂದು ಮೂಲಕ ಮತ್ತು ಮುಖ್ಯವಾಗಿ ನಮ್ಮ ಅಂಧ ಸಮುದಾಯ ಬಂದ್ಬಿಟ್ಟು ಸರ್ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ತಾರೆ. ನಮ್ಮ ಸಮುದಾಯದಲ್ಲಿ ಯಾವ ರೀತಿ ಯಾವ ಸಂಸ್ಥೆಗಳು ನಮ್ಮ ಪರವಾಗಿ ವಾಯ್ಸ್ ರೈಸ್ ಮಾಡ್ತಾ ಇದೆ, ನಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ನಮಗೆ ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಮಗೆ ಅದರ ಕುರಿತಾದ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಯಾವ ಸಂಸ್ಥೆಗಳು ಮಾಡ್ತಾ ಇದೆ ಅನ್ನೋದನ್ನ ಸಾಕಷ್ಟು ಜನ ಒಬ್ಬರಿಂದ ಒಬ್ಬರಿಗೆ ಮತ್ತೆ ಈ ತಮ್ಮಂತ ಮೀಡಿಯಾಗಳ ಮೂಲಕ ನೋಡಿ ಬಂದು ನಮ್ಮನ್ನ ಸಂಪರ್ಕಿಸ್ತಾರೆ. ತಮ್ಮಂತ ಮೀಡಿಯಾಗಳ ಮೂಲಕ ಮತ್ತು ಸಾಕಷ್ಟು ಜನ ಈಗ ಯಾರು ನಮ್ಮಿಂದ ಸೇವೆಗಳನ್ನ ಪಡ್ಕೊಂಡಿರ್ತಾರೆ ಅಥವಾ ನಮ್ ಜೊತೆಲಿ ಸಂಪರ್ಕದಲ್ಲಿ ಯಾರಿದ್ದಾರೆ, ನಮ್ಮಲ್ಲಿ ಮೆಂಬರ್ಶಿಪ್ ಅಂತ ಇರುತ್ತೆ ಸರ್, ಆ ಮೆಂಬರ್ಸ್ ಎಲ್ಲ ಇವಾಗ ಎಲ್ಲಾ ಡಿಸ್ಟ್ರಿಕ್ಟ್ ಇಂದನು ನಮ್ಮಲ್ಲಿ ಮೆಂಬರ್ಸ್ ಆಗಿದ್ದಾರೆ. ಅವರು ನಮ್ಮ ಸಮುದಾಯದ ಹಲವಾರು ಜನರಿಗೆ ಮಾಹಿತಿ ಗೊತ್ತಿಲ್ಲದೆ ಇರೋರಿಗೆ, ಇಲ್ಲ ಈ ತರ ಸಂಸ್ಥೆ ನಮಗೋಸ್ಕರ ಕೆಲಸ ಮಾಡ್ತಾ ಇದೆ, ನಮ್ಮ ಹಕ್ಕುಗಳು ನಮ್ಮ ಕರ್ತವ್ಯಗಳ ಮತ್ತು ನಮ್ಮ ಜವಾಬ್ದಾರಿಗಳು ಸರ್ಕಾರ ಮತ್ತು ಸಂಘ ಸಂಸ್ಥೆ ಯಾವ ರೀತಿಲಿ ನಮ್ಮ ಪರವಾಗಿ ಕೆಲಸ, ಸರ್ಕಾರದ ಮತ್ತು ಸಂಘ ಸಂಸ್ಥೆಗಳು ಯಾವ ರೀತಿಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮಗೆ NFV ಮೂಲಕ ಮಾಹಿತಿ ಕೊಡ್ತಾರೆ. ನೀವ್ ಹಿಂಗ್ ಹೋಗಿ ಅಂತ ಹೇಳಿದ್ರೆ ಅವರು ನಮಗೆ ಫೋನ್ ಮೂಲಕನೋ ಅಥವಾ ಸೋಷಿಯಲ್ ಮೀಡಿಯಾಗಳ ಮೂಲಕನೋ ನಮ್ಮನ್ನ ಸಂಪರ್ಕ ಮಾಡ್ತಾರೆ ಸರ್. ಸರ್, ಹಾಗಿದ್ರೆ ತಮ್ಮ ರಾಷ್ಟ್ರೀಯ ಅಂಧರ ಒಕ್ಕೂಟದ ಮುಂದಿನ ಗುರಿ ಯೋಜನೆಗಳು ಅಥವಾ ಚಟುವಟಿಕೆಗಳನ್ನ ಯಾವ ರೀತಿ ಎಲ್ಲ ರೂಪಿಸ್ಕೊಳ್ತಾ ಇದ್ದೀರಾ ಸರ್? ಸರ್, ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಸಂಸ್ಥೆಯನ್ನ ನಾವು ಸ್ಟಾರ್ಟ್ ಮಾಡಿದ ಉದ್ದೇಶನ ಹೇಳ್ದೆ ನಿಮ್ಗೆ. ಅಂಧರು ಸ್ವಾವಲಂಬಿಗಳಾಗ್ಬೇಕು, ಅಂಧರು ಸ್ವಾಭಿಮಾನಿಗಳಾಗ್ಬೇಕು. ನಾವು ಕೂಡ ಇತರರಂತೆ ಎಲ್ಲವನ್ನೂ ಕೂಡ ದೃಷ್ಟಿ ಇರುವಂತವ್ರಿಗೆ ಸರಿಸಮಾನವಾಗಿ ನಾವು ಮಾಡೋದಕ್ಕೆ ಅರ್ಹರು, ಯೋಗ್ಯರು, ಬಾಧ್ಯರು ಅನ್ನುವಂಥದ್ದನ್ನ ಅಂಧರು ಅರಿತುಕೊಳ್ಬೇಕು. ಸಮಾಜವು ಕೂಡ ನಮ್ಮನ್ನ ಅದೇ ರೀತಿಯಲ್ಲಿ ಟ್ರೀಟ್ ಮಾಡ್ಬೇಕು. ಈ ನಿಟ್ಟಿನಲ್ಲಿ ದೃಷ್ಟಿ ವಿಶೇಷ ಚೇತನ ಸಮುದಾಯ ಮತ್ತು ದೃಷ್ಟಿ ಇರುವಂತ ಸಮುದಾಯದ ಮಧ್ಯದಲ್ಲಿ ಒಂದು ಸಮನ್ವಯತೆ ಬರಬೇಕು. ಈ ನಿಟ್ಟಿನಲ್ಲಿ ನಾವು ಸಮುದಾಯವನ್ನ ಜಾಗೃತಿಗೊಳಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಇನ್ನೂ ಎಫೆಕ್ಟಿವ್ ಆಗಿ ತಮ್ಮಂತಹ ಮೀಡಿಯಾಗಳ ಸಪೋರ್ಟ್ ತಗೊಂಡು, ಸೊ ಈ ತರ ನೀವು ಏನು ಸಮುದಾಯ ಬಾನುಲಿ ಕೇಂದ್ರ ಇದೆ, ಈ ತರಹದ ಪ್ರಯತ್ನಗಳನ್ನ ಏನ್ ನಡೆಸ್ತಾ ಇದೀರಿ, ನಿಮ್ಮಂತವರ ಪ್ರಯತ್ನವನ್ನ ಒಂದು ಒಳ್ಳೆ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡು ನಾವು ಇನ್ನೂ ಎಫೆಕ್ಟಿವ್ ಆಗಿ ನಮ್ಮ ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗೋದು ನಮ್ಮ ಮುಖ್ಯವಾದಂತ ಗುರಿ ಸರ್. ತನ್ಮೂಲಕ ಅಂಧರು ಹೊರಗಡೆ ಬರ್ಬೇಕು ಸರ್. ಸಾಕಷ್ಟು ರಿಮೋಟ್ ಏರಿಯಾಗಳಲ್ಲಿ ಈಗ್ಲೂ ಕೂಡ ಅಂಧರನ್ನ ಹೊರಗಡೆನೆ ಕಳ್ಸಕ್ ತಯಾರಿಲ್ಲ ಮಕ್ಕಳನ್ನ. ಆಗೇನಾಗುತ್ತೆ, ತಂದೆ ತಾಯಿ ಅವ್ರು ಇರೋರ್ಗು ಅವ್ರನ್ನ ನೋಡ್ಕೊಳ್ತಾರೆ. ಅದಾದ್ಮೇಲೆ ವಾಟ್ ನೆಕ್ಸ್ಟ್? ಈಗ ನೋಡಿ, ನಾನು ಇವತ್ತು ನಿಮ್ ಎದುರುಗಡೆ ಒಬ್ಬ ರೈಲ್ವೆ ಎಂಪ್ಲಾಯ್ ಆಗಿ ಅಥವಾ ಒಂದು ಸಂಸ್ಥೆಯ ಜವಾಬ್ದಾರಿಯುತ ಸ್ಥಾನವನ್ನ, ಒಂದು ಜವಾಬ್ದಾರಿಯುತವಾದಂತ ರಾಷ್ಟ್ರೀಯ ಸಂಸ್ಥೆಯ ಜೊತೆಲಿ ಇದ್ಕೊಂಡು ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಏನ್ ಹೇಳಿ? ನಮ್ಮ ತಂದೆ ತಾಯಿಗೆ ನಿಮ್ಮಂತಹ ವ್ಯಕ್ತಿಗಳು ಯಾರೋ ಬಂದು ಈ ತರ ಅಂಧರಿಗಾಗಿ ಇರ್ತಕ್ಕಂತ ಶಾಲೆಗೆ ಈ ಮಗುನ ಸೇರಿಸಿ, ನಮ್ಮ ಮನೇಲಿ ಇಬ್ರು ಸರ್, ನಾನು ನಮ್ಮ ತಮ್ಮ ಇಬ್ರು ಕೂಡ ಬ್ಲೈಂಡ್ಸ್. ಸೊ ನಮ್ಮಿಬ್ರು ಒಂದು ಒಳ್ಳೆ ರೀತಿಯಲ್ಲಿ ಎಜುಕೇಶನ್ ಕೊಡ್ಸಿದ್ರು ನಮ್ಮ ತಂದೆ ತಾಯಿ. ಸೊ ಈ ನಿಟ್ಟಿನಲ್ಲಿ ನಾವು ಬಂದು ಆ ಒಂದು ಸಮುದಾಯದ ಮತ್ತು ಅಲ್ಲಿರ್ತಕ್ಕಂತ ಒಂದು ಎಲ್ಲಾ ರೀತಿಯ ಸಪೋರ್ಟ್ ಅನ್ನ ತಗೊಂಡು ನಮ್ಮ ಸಮುದಾಯದ ಪರವಾಗಿ ಕೆಲಸ ಮಾಡ್ತಕ್ಕಂತ ಸಾಕಷ್ಟು ಜನ ಇದ್ದಾರೆ. ಎಲ್ಲರ ಸಪೋರ್ಟ್ ಇದ್ದಿದ್ದಕ್ಕೆ ನಾವಿವತ್ತು ಈ ಒಂದು ಇದ್ರಲ್ಲಿ ಇರೋದಕ್ಕೆ ಸಾಧ್ಯ ಆಯ್ತು. ಸೊ ಹಾಗೆ ಈಗ ನಾವು ಓದ್ತಕ್ಕಂತ ಸಂದರ್ಭದಲ್ಲಿ ಟೆಕ್ನಾಲಜಿಗಳು ಅಷ್ಟೊಂದು ಇದು ಇರ್ಲಿಲ್ಲ. ಇವಾಗ ತುಂಬಾ ಎಫೆಕ್ಟಿವ್ ಆಗಿದೆ ಸರ್ ಟೆಕ್ನಾಲಜಿಗಳೆಲ್ಲ. ಈಗ AI ಎಲ್ಲ ಬಂದಿದೆ. ಸೊ ಇದನ್ನೆಲ್ಲವನ್ನು ಕೂಡ ಉಪಯೋಗಿಸ್ಕೊಂಡು ನಮ್ಮ ಅಂಧರು ಕೂಡ ಸ್ವಾವಲಂಬಿಗಳಾಗ್ಬೇಕು, ಒಳ್ಳೆ ಎಜುಕೇಶನ್ ನ ಪಡ್ಕೋಬೇಕು, ಒಳ್ಳೆ ಜಾಬ್ ನ ಪಡ್ಕೋಬೇಕು, ಒಳ್ಳೆ ಫ್ಯಾಮಿಲಿನ ಲೀಡ್ ಮಾಡ್ಬೇಕು, ಮುಂದೆ ಒಂದು ಒಳ್ಳೆ ಭವಿಷ್ಯವನ್ನ ಸೃಷ್ಟಿ ಮಾಡೋದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಎಫೆಕ್ಟಿವ್ ಆಗಿರ್ಬೇಕು. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಸರ್. ಸರ್, ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಿದ್ವಿ ಸರ್. ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಸಮುದಾಯದಲ್ಲಿರುವಂಥ ಅಂಧ ವಿಶ್ವಾಸಿಗಳಿಗೆ ಈ ತಮ್ಮ ಒಂದು ಒಕ್ಕೂಟದ ಮುಖಾಂತರ ಏನೆಲ್ಲ ಸಹಕಾರವನ್ನು ಪಡ್ಕೊಂಡು ತಮ್ಮ ಒಂದು ಸಬಲೀಕರಣವನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಕೊನೆಯದಾಗಿ ತಾವೇನು ಕಿವಿ ಮಾತು ಅಥವಾ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ಮೊದಲನೇದಾಗಿ ನಮ್ಮ ಅಂಧ ಸಮುದಾಯ ಯಾರಿದ್ದಾರೆ, ಕಾಣದೇ ಇರುವಂತವ್ರು, ಅವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಒಂದ್ ವೇಳೆ ನೀವ್ ಯಾರಾದ್ರೂ ಮನೆಗಳಲ್ಲಿ ಇದ್ರಿ ಅಂತಂದ್ರೆ ದಯವಿಟ್ಟು ಹೊರಗಡೆ ಬನ್ನಿ. ನೀವು ಮನೆ ಕೂಪ ಮಂಡುಕ ಅಂತ ಏನ್ ಕರೀತಾರಲ್ಲ, ಬಾವಿಗೊಳಗಿನ ಕಪ್ಪೆ ಅಂತ, ಆ ರೀತಿಲಿ ಮನೆಗಳಲ್ಲಿ ಇರಕ್ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ನಾವು ಯಾವತ್ತು ಮೀನ್ನ ಹಿಡಿಯೋದನ್ನ ಕಲ್ತ್ಕೋಬೇಕೇ ಹೊರತು ಯಾರಾದ್ರೂ ಬಂದ್ ತಂದ್ ಕೊಡ್ಲಿ ಅನ್ನೋದನ್ನ ನಾವು ಇದು ಮಾಡಬಾರ್ದು. ಬೆಳೆಯೋದನ್ನ ಕಲ್ತ್ಕೋಬೇಕೇ ಹೊರತು ಬೆಳೆದಿದ್ದನ್ನ ಯಾರಾದ್ರೂ ನಮ್ಮ ಹತ್ರನೇ ತಂದ್ ಕೊಡ್ಲಿ, ನಮ್ಗೆ ಅವರೇ ಊಟ ಮಾಡಿಸ್ಲಿ ಅಂತ ಹೇಳ್ಬಿಟ್ಟು ಸ್ಪೂನ್ ಫೀಡಿಂಗ್ ಮೇಲೆ ಡಿಪೆಂಡ್ ಆಗ್ಬೇಡಿ. ಒಬ್ಬರ ಮೇಲೆ ಯಾವತ್ತೂ ಡಿಪೆಂಡ್ ಆಗಕ್ ಹೋಗ್ಬೇಡಿ. ನಾವ್ ಯಾವತ್ತು ಡಿಪೆಂಡ್ ಆಗಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅವಾಗ ಒಂದ್ ವೇಳೆ
ನಾವು ನಿರಾಶರಾಗಂತ ಸಂದರ್ಭಗಳು ಜಾಸ್ತಿ ಆಗ್ಬೋದು, ಅಥವಾ ನಾವು ನಮ್ಮನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಕ್ಕಂತ ಸಂದರ್ಭಗಳು ಜಾಸ್ತಿ ಆಗ್ಬೋದು. ಅದಕ್ಕೆ ಅವಕಾಶ ಕೊಡದೇನೆ ನಾವೆಲ್ಲರೂ ಸಮಾಜ ತುಂಬಾ ತುಂಬಾ ಒಳ್ಳೆ ಸಮಾಜ ಇದೆ. ಸೊ ಕಣ್ಣು ಕಾಣುವಂತಹ ವ್ಯಕ್ತಿಗಳಿಗೆ ಎಷ್ಟು ಹಕ್ಕು, ಯೋಗ್ಯತೆ, ಬಾಧ್ಯತೆ, ಅರ್ಹತೆಗಳು ಇದೆಯೋ ಅಷ್ಟೇ ಎಲ್ಲಾ ರೀತಿಯ ಹಕ್ಕು, ಅರ್ಹತೆ, ಯೋಗ್ಯತೆ, ಬಾಧ್ಯತೆಗಳು ನಿಮಗೂ ಕೂಡ ಬದುಕೋದಕ್ಕಿದೆ. ಸಮಾಜ, ಪ್ರಪಂಚ ತುಂಬಾ ವಿಶಾಲವಾಗಿದೆ. ಬನ್ನಿ, ನೀವು ಏನಾದ್ರು ನಿಮ್ಮ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಿ. ಒಂದು ಸಾಧನೆ ಅಂತಂದ್ರೆ ನಾವೇ ದೊಡ್ಡ ಭಾರತ ರತ್ನ ತಗೋಬೇಕು ಅನ್ನೋದಲ್ಲ ಸರ್. ಒಬ್ಬ ಅಂಧ ವ್ಯಕ್ತಿ ತನ್ನ ಮನೆಯನ್ನ, ತನ್ನನ್ನು ಬೆಳೆಸಿರ್ತಕ್ಕಂಥ ತಂದೆ ತಾಯಿಯನ್ನ ತನ್ನ ಹಣಕಾಸಿನ ಒಂದು ಜವಾಬ್ದಾರಿಗಳ ಮೂಲಕ ಸಾಕುವಂತದ್ದೇ ಒಂದು ದೊಡ್ಡ ಸಾಧನೆ. ಆ ಸಾಧನೆಯನ್ನ ನಾವೆಲ್ಲರೂ ಮಾಡೋಣ. ನಾವೆಲ್ಲರೂ ಒಂದು ಸಂಸ್ಥೆಯಾಗಿ ಅಥವಾ ಒಬ್ಬ ವೈಯಕ್ತಿಕವಾದಂತ ಒಬ್ಬ ವ್ಯಕ್ತಿಯಾಗಿ ನಾವೆಲ್ಲರೂ ಕೂಡ, ನಾನು ಕೂಡ ನಿಮ್ಮ ಜೊತೆಲಿ ಇದೀವಿ. ಸೊ ನೀವು ಬನ್ನಿ, ಏನಾದ್ರು ಒಂದು ಒಳ್ಳೆ ಕೆಲಸಗಳನ್ನ ಮಾಡೋಣ. ಒಂದು ಸಮೃದ್ಧವಾದಂತ, ಸಮನ್ವಯವಾದಂತ, ನಾವೇನ್ ಇನ್ಕ್ಲೂಸಿವ್ನೆಸ್ ಅಂತ ಏನ್ ಕರಿತೀವಿ, ಆ ರೀತಿಯ ಒಂದು ಸಮಾಜವನ್ನು ನಾವೆಲ್ಲರೂ ನಿರ್ಮಾಣ ಮಾಡೋಣ. ಯಾರು ಕೂಡ ಮನೆಗಳಲ್ಲಿ ಇರಬೇಡಿ. ಮತ್ತೆ ಅವರ ಪೇರೆಂಟ್ಸ್ ಯಾರಾದ್ರೂ ಅಂಗವಿಕಲರ ಪೋಷಕರು, ಅಂಧ ವ್ಯಕ್ತಿಗಳ ಪೋಷಕರು ಯಾರಾದ್ರೂ ಕೇಳಿಸ್ಕೊಳ್ತಾ ಇದೀರಿ ಅಂತಂದ್ರೆ, ನಿಮ್ಮಲ್ಲಿ ಯಾರಾದ್ರೂ ಅಂಧ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಯಾರಾದ್ರೂ ಇದ್ರು ಅಂತಂದ್ರೆ ಅವ್ರನ್ನ ಸ್ಪೆಷಲ್ ಸ್ಕೂಲ್ಗೆ ಸೇರಿಸಿ ಒಳ್ಳೊಳ್ಳೆ ಎಜುಕೇಶನ್ ಕೊಡಿಸ್ಬೇಕು. ಒಳ್ಳೆ ಎಜುಕೇಶನ್ ನಮ್ಮ ಮಕ್ಕಳಿಗೆ ಕೊಡ್ಸಿ. ಸೊ ಅವ್ರನ್ನ ಸ್ವಾವಲಂಬಿಗಳಾಗೋದಕ್ಕೆ ನೀವು ಪ್ರಯತ್ನ ಪಡ್ಬೇಕು. ನಾವು ನಮ್ ಜೊತೆಲೇ ಮಕ್ಳಿರ್ಲಿ, ನಾವ್ ಇರೋವರೆಗೂ ಅವ್ರನ್ನ ಸಾಕ್ತಿವಿ ಅನ್ನೋದು ತುಂಬಾ, ನೀವು ಇಂಡೈರೆಕ್ಟ್ ಆಗಿ ಆ ಮಕ್ಕಳನ್ನ, ಭವಿಷ್ಯವನ್ನ ಹಾಳು ಮಾಡ್ತಾ ಇದೀರಿ. ಹಾಗೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಸಮುದಾಯ, ನಿಮ್ಮ ಬಾನುಲಿ ಕೇಳುಗರಿಗೆ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನಮ್ಮನ್ನು ಕೂಡ ಸಮಾನವಾಗಿ ನೋಡಿ. ಅತಿಯಾದ ಅನುಕಂಪಗಳ ಮೂಲಕ ನಮ್ಮನ್ನ ದೇವರ ರೀತಿಯಲ್ಲಿ ನೋಡಕ್ ಹೋಗ್ಬೇಡಿ, ಮನುಷ್ಯರ ರೀತಿಯಲ್ಲಿ ನೋಡಿ. ನಮ್ಗೆ ಯಾವುದೇ ಕಾರಣಕ್ಕೂ ಈ ದೇವರ ಪಟ್ಟ ಪದವಿಯನ್ನ ನಮಗ್ ಕೊಡಕ್ ಹೋಗ್ಬೇಡಿ. ನಾವು ಕೂಡ ಮನುಷ್ಯರೇ. ದೇವ್ರನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಆಗಿದೆ ಸರ್ ಇವಾಗ. ದಯವಿಟ್ಟು ಅಂತಹ ಪಟ್ಟವನ್ನ ನಮಗ್ ಕೊಡಕ್ ಹೋಗ್ಬೇಡಿ. ನಾವು ಕೂಡ ಮನುಷ್ಯರೇ. ನಮ್ಮಲ್ಲೂ ಸಾಕಷ್ಟು ಅವಶ್ಯಕತೆಗಳು ನಮಗೂ ಕೂಡ ಸಮಾಜದಿಂದ ಬೇಕಾಗುತ್ತೆ. ನಮ್ಮಲ್ಲೂ ಸಾಕಷ್ಟು ನ್ಯೂನತೆಗಳಿರುತ್ತೆ. ಸೊ ಅನುಕಂಪಕ್ಕಿಂತ ಹೆಚ್ಚಾಗಿ ಅವಕಾಶಗಳನ್ನ ಕೊಡಿ. ಆ ಅವಕಾಶಗಳನ್ನ ಕೊಟ್ಟು ಅದರ ಫಲಿತಾಂಶವನ್ನ ನೀವು ನೋಡಿದ್ರಿ ಅಂತಂದ್ರೆ, ನಾವು ಕೂಡ ನಿಮ್ಮಂತೆ ಎಲ್ಲವನ್ನು ಮಾಡೋದಕ್ಕೆ ಅರ್ಹರು ಅನ್ನುವಂಥದ್ದನ್ನ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನಮ್ಮನ್ನು ನೀವು ಸಮಾನವಾಗಿ ಟ್ರೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸಮಾನವಾಗಿ, ಸಹಜವಾಗಿ ನೋಡ್ಬೇಕಂತ ಈ ಮೂಲಕ ನಾನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರನ್ನು ಯಾವ ರೀತಿಯಲ್ಲಿ ಈಕ್ವಲ್ ಆಗಿ ನೋಡ್ತಿರೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಸಮಾನವಾಗಿ ಮತ್ತು ಸಹಜವಾಗಿ ನೋಡ್ಬೇಕು ಅಂತ ಈ ಮೂಲಕ ತಮ್ಮೆಲ್ಲ ಬಾನುಲಿ ಕೇಂದ್ರದ ಶ್ರೋತೃಗಳಿಗೆ ನಾನು ಈ ಮೂಲಕ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಂಧರ ಒಕ್ಕೂಟದ ಚಟುವಟಿಕೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಮಾತನಾಡಿದಂಥವರು ರಾಷ್ಟ್ರೀಯ ಅಂಧರ ಒಕ್ಕೂಟದ ಯುವ ಕಾರ್ಯದರ್ಶಿಗಳಾದಂಥ ಬೆಂಗಳೂರಿನ ಶ್ರೀಯುತ ವಿಕ್ಟರ್ ವೀರೇಶ್ ರವರು. ಹಾಗೆಯೇ ಸಮುದಾಯದಲ್ಲಿ ತಮ್ಮ ಕುಟುಂಬದಲ್ಲಿ ಯಾರಾದರೂ ಅಂಧವಿಶ್ವಾಸಿಗಳು ಕಂಡು ಬಂದಲ್ಲಿ ಅವರಿಗೆ ಈ ಒಕ್ಕೂಟದ ಮುಖಾಂತರ ಒಂದಷ್ಟು ಸೇವಾ ಸೌಲಭ್ಯಗಳನ್ನು ಅಥವಾ ಒಂದಷ್ಟು ಸಹಕಾರವನ್ನು ಒದಗಿಸುವ ನಿಟ್ಟಿನಲ್ಲಿ ತಾವು ಅಂದರೆ ಕೇಳುಗರು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ಬಂದು 9940490718. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9940490718. ಈ ನಂಬರಿಗೆ ಕರೆ ಮಾಡೋ ಮುಖಾಂತರ ಈ ರಾಷ್ಟ್ರೀಯ ಅಂಧರ ಒಕ್ಕೂಟದ ಕುರಿತು ಹಾಗೆಯೇ ಅಲ್ಲಿ ಸಿಗುವಂಥ ಸೇವಾ ಸೌಲಭ್ಯಗಳ ಕುರಿತು ಸಮುದಾಯದ ಅಂಧವಿಶ್ವಾಸಿಗಳಲ್ಲಿ ಒಂದು ಭರವಸೆಯನ್ನು ಮೂಡಿಸೋ ಮುಖಾಂತರ ಸಹಕಾರಿಯಾಗ್ಬೋದು. ಜೊತೆಗೆ ಇಮೇಲ್ ID ಕೂಡ ಇದೆ, nfbkarnataka@gmail.com. ಈ ಮೇಲ್ ಐಡಿಗೆ ಕೂಡ ನೀವು ಮೇಲ್ ಮಾಡಿ ತಮ್ಮ ಒಂದು ಸಮಸ್ಯೆಗಳನ್ನು ಅಥವಾ ಸೌಲಭ್ಯಗಳನ್ನು ಪಡ್ಕೋಬೋದು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಸಾಮಾಜಿಕ ಸವಲತ್ತು, ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.